ಪ್ರೀತಿಯ ವಿದ್ಯಾರ್ಥಿಗಳಿಗೆ ನನ್ನ ನಮಸ್ಕಾರಗಳು. ಇಂದು ನಾವು ಜೀವಿಗಳ ನಡುವೆ ಎಂಬ ಪ್ರಬಂಧವನ್ನು ನೋಡೋಣ. ಇದನ್ನು ಬರೆದಿರುವವರು ರವೀಂದ್ರ ಭಟ್ಟ. ರವೀಂದ್ರ ಭಟ್ಟ ಅವರು ಹಿರಿಯ ಪತ್ರಕರ್ತರು. 1990ರಿಂದಲೂ ಪತ್ರಿಕಾ ರಂಗದಲ್ಲಿ ಕಾರ್ಯೋನ್ಮುಖವಾಗಿರುವಂತಹ ರವೀಂದ್ರ ಭಟ್ಟ ಅವರು ಪ್ರಸ್ತುತ ಪ್ರಜಾವಾಣಿ ಪತ್ರಿಕೆಯಲ್ಲಿ ಕಾರ್ಯನಿರ್ವಾಹಕ ಸಂಪಾದಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಐನಕೈ ಗ್ರಾಮದವರು. ಇವರು ತಮ್ಮ ಧರ್ಮಪತ್ನಿ ದೀಪಾ ಹಾಗೂ ಇವರ 2 ಗಂಡು ಮಕ್ಕಳು, ಒಬ್ಬ ನಿಕೇತನ ಮತ್ತೊಬ್ಬ ನಿರಂಜನ ಇವರೊಂದಿಗೆ ವಾಸವಾಗಿದ್ದಾರೆ. ಇವರು 1995ರಲ್ಲಿಯೇ ಪ್ರಜಾವಾಣಿ ಪತ್ರಿಕೆಗೆ ಸೇರಿ ದಾವಣಗೆರೆ, ಮೈಸೂರಿನಲ್ಲಿಯೂ ಕೂಡ ಕಾರ್ಯನಿರ್ವಹಿಸಿರುವಂಥದ್ದನ್ನು ನಾವು ಕಾಣಬಹುದು. ಇವರ ಪ್ರಮುಖ ಕೃತಿಗಳನ್ನು ನೋಡುವುದಾದರೆ ಇವರೇ ಬರಮಾಡಿಕೊಂಡ ಬರ, ಹೆಜ್ಜೇನು, ಬದುಕು ಮರದ ಮೇಲೆ, 3ನೇ ಕಿವಿ, ಸಂಪನ್ನರು, ಅಕ್ಷಯ ನೇತ್ರ, ಮೈಸೂರೆಂಬ ಬೆರಗು, ಸಹಸ್ರಪದಿ, ಇಂಥವರೂ ಇದ್ದಾರೆ ಜಗದೊಳಗೆ, ಜನಕ್ಕಂಜಿ ನಡೆಯದವರ ಸಂತೆ, ರಾಜಕಾರಣದಲ್ಲಿ ನಿಂಬೆ ಹಾಗಲ ಮುಂತಾದವು ಭಟ್ಟರ ಪ್ರಕಟಿತ ಪ್ರಮುಖ ಕೃತಿಗಳಾಗಿ ಕಂಡುಬರುತ್ತವೆ. ಪ್ರಸ್ತುತ ಜೀವಿಗಳ ನಡುವೆ ಎಂಬ ಲೇಖನವನ್ನು ರವೀಂದ್ರ ಭಟ್ಟ ಇವರ 3ನೇ ಕಿವಿ ಎಂಬ ಕೃತಿಯಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ರವೀಂದ್ರ ಭಟ್ಟ ಅವರ ಕುಟುಂಬ ತಮ್ಮ ಪ್ರೀತಿಯ 2ನೇ ಮಗ, ಕಿವಿ ಕೇಳದೇ ಇರುವಂತಹ ನಿರಂಜನ ಚಿಕಿತ್ಸೆಗೆ ಉತ್ತಮ ಭವಿಷ್ಯವನ್ನು ರೂಪಿಸಲು ಶ್ರಮಿಸಿದ ವಿವರವನ್ನು ಈ ಒಂದು ಕೃತಿಯಲ್ಲಿ ಸರಳವಾಗಿ ನಿರೂಪಿಸಲಾಗಿದೆ. ಅಪರೂಪದ ಇಂತಹ ಸಾಹಸಗಾಥೆಯ ಮೂಲಕ ವಿದ್ಯಾರ್ಥಿ ಸಮೂಹವು ಮಾನವೀಯತೆಯನ್ನು, ಸಹನೆ, ನಿರಂತರ ಪ್ರಯತ್ನದಿಂದ ಸಾಧಿಸುವ ಛಲವನ್ನು ಮೈಗೂಡಿಸಿಕೊಳ್ಳಬೇಕೆಂಬುದು ಈ ಒಂದು ಲೇಖನದ ಮೂಲ ಆಶಯವಾಗಿದೆ. ಬದುಕಿನಲ್ಲಿ ಎದುರಾಗುವಂತಹ ಸವಾಲುಗಳನ್ನು ಮೀರಿ ಬದುಕನ್ನು ರೂಪಿಸಿಕೊಳ್ಳಬೇಕೆಂಬ ಆಶಯದೊಂದಿಗೆ 3ನೇ ಕಿವಿ ಕೃತಿ ಪ್ರಸ್ತುತಗೊಂಡಿರುವಂಥದ್ದನ್ನು ಕಾಣಬಹುದು. ಇನ್ನು ಪ್ರಸ್ತುತ ಜೀವಿಗಳ ನಡುವೆ ಎಂಬ ಲೇಖನವನ್ನು ನೋಡುವುದಾದರೆ ಇಲ್ಲಿ ನಿರಂಜನ ಹುಟ್ಟು ಕಿವುಡನಾಗಿದ್ದು ಇವನಿಗೆ ಮೊದಲು ನಿನಗೆ ಅಪ್ಪ ಇದ್ದಾರಾ ಎಂಬ ಪ್ರಶ್ನೆಯನ್ನು ಕೇಳಿದರೆ ಅವನು ಇಲ್ಲ ಎಂದು ಉತ್ತರವನ್ನು ಕೊಡುತ್ತಿದ್ದ. ಈ ಉತ್ತರವನ್ನು ಕೇಳಿದ ಮನೆಯವರಿಗೆ ತುಂಬಾ ಹತಾಶೆ ಕಾಡುತ್ತಿತ್ತು. ಇಂತಹ ಸಂದರ್ಭದಲ್ಲಿ ಅವನಿಗೆ ಅರ್ಥ ಮಾಡಿಸುವ ಪರಿ ತುಂಬಾ ಕಷ್ಟಕರವಾಗಿತ್ತು ಎಂಬುದನ್ನು ಇಲ್ಲಿ ರವೀಂದ್ರ ಭಟ್ಟ ಅವರು ಹೇಳಿಕೊಳ್ಳುತ್ತಾರೆ. ತಂದೆಗಿಂತ ತಾಯಿಯ ಪಾತ್ರ ಮಿಗಿಲಾದದ್ದು. ಆ ಕಾರಣಕ್ಕಾಗಿ ರವೀಂದ್ರ ಭಟ್ಟ ಅವರು ಹೇಳುವ ಪ್ರಕಾರದಲ್ಲಿ ನಿರಂಜನನ ಲಾಲನೆ ಮತ್ತು ಪಾಲನೆ ಜೊತೆಗೆ ಅವನಿಗೆ ಎಲ್ಲವನ್ನ ಅರ್ಥ ಮಾಡಿಸುವ ಪರಿಯಲ್ಲಿ ತನಗಿಂತ ತನ್ನ ಧರ್ಮಪತ್ನಿಯಾದಂತಹ ದೀಪಳ ಪಾತ್ರ ಅತಿ ಪ್ರಮುಖವಾದದ್ದು ಎಂಬುದನ್ನು ಇಲ್ಲಿ ಹೇಳುತ್ತಾರೆ. ದಿನದ 24 ಗಂಟೆ, ವರ್ಷದ 365 ದಿನವೂ ಸಹ ನಮ್ಮ ತಲೆ ಎಂಗೇಜ್ ಆಗಿಯೇ ಇರುತ್ತಿತ್ತು ಎಂದರೆ ಸಾಮಾನ್ಯವಾಗಿ ಕೇಳಿಸಿಕೊಳ್ಳುವ ಮನುಷ್ಯನ ತಲೆ ಯಾವಾಗಲೂ ಸಹ ಖಾಲಿ ಇರುವುದಿಲ್ಲ. ಅವನ ತಲೆಯಲ್ಲಿ ಸಾಕಷ್ಟು ಆಲೋಚನೆಗಳು ಓಡಾಡುತ್ತಲೇ ಇರುತ್ತವೆ. ಆದರೆ ಕೇಳಿಸಿಕೊಳ್ಳದವನ ಅಥವಾ ಕಿವಿ ಕೇಳಿಸದ ಒಬ್ಬ ವ್ಯಕ್ತಿಯ ತಲೆ ಯಾವಾಗಲೂ ಖಾಲಿಯಾಗಿರುತ್ತದೆ ಎಂಬುದು ರವೀಂದ್ರ ಭಟ್ಟ ಅವರ ವಾದವಾಗಿದೆ. ಈ ರೀತಿಯಾಗಿ ಇರುವಾಗ ತನ್ನ 2ನೇ ಮಗ ನಿರಂಜನ ಹುಟ್ಟು ಕಿವುಡನಾಗಿದ್ದು ಅವನಿಗೆ ಅರ್ಥ ಮಾಡಿಸುವ ಪರಿಯಲ್ಲಿ ಕೇವಲ ತೋರಿಸುವುದು ಮಾತ್ರವಲ್ಲ ಎಂದರೆ ಕಾಣುವುದು ಮಾತ್ರವಲ್ಲ, ಅವನಿಗೆ ಶಬ್ದ ಭಂಡಾರಗಳನ್ನೂ ಸಹ ಅವನ ತಲೆಯಲ್ಲಿ ತುಂಬಿಸುವ ಕೆಲಸವನ್ನು ಮಾಡುವುದು ಇವರಿಬ್ಬರ ಎಂದರೆ ತಂದೆ ತಾಯಿಯ ಕರ್ತವ್ಯವೆಂಬುದು ಇಲ್ಲಿ ಗೋಚರವಾಗುತ್ತದೆ. ಕಿವುಡು ಮಕ್ಕಳಿಗೆ ಕಲಿಸುವಾಗ ದೂರದಲ್ಲಿ ಎಲ್ಲಿಯೋ ಹಾರಾಡುವ ಬಾನಾಡಿಯನ್ನು
ಅಂದರೆ ಪಕ್ಷಿಯನ್ನು ತೋರಿಸಿ ಹೇಳಬೇಕು. ಜೊತೆಗೆ ಅದೇ ಒಂದು ಪಕ್ಷಿಯ ವಿಚಾರವನ್ನು ಪುನಃ 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 ಅವನ ಅಥವಾ ಅವರ ಮನಸ್ಸಿಗೆ ಕೂರುವಂತೆ ತುಂಬಿಸಬೇಕು ಎಂಬುದನ್ನು ಇಲ್ಲಿ ರವೀಂದ್ರ ಭಟ್ಟ ಅವರು ಹೇಳುತ್ತಾರೆ. ರೈಲು, ಬಸ್ಸು, ವಿಮಾನ, ದೇವಸ್ಥಾನ, ಗ್ರಾಮ, ಜಲಪಾತ, ಪೊಲೀಸ್ ಠಾಣೆ, ಅಂಚೆ ಕಚೇರಿ ಹೀಗೆ ಎಲ್ಲದರ ವಿಚಾರವನ್ನು ಹೇಳುವ ಸಂದರ್ಭದಲ್ಲಿ ಅವರ ಅನುಭವಕ್ಕೆ ಅವುಗಳನ್ನು ತೆಗೆದುಕೊಂಡು ಬಂದೇ ನಂತರದಲ್ಲಿ ಅವುಗಳನ್ನು ಹೇಳಬೇಕು. ಆಗ ಮಾತ್ರ ಅವುಗಳು ಅವರ ತಲೆಯಲ್ಲಿ ತುಂಬಿಕೊಳ್ಳಲು ಸಾಧ್ಯ ಎಂಬುದನ್ನು ರವೀಂದ್ರ ಭಟ್ಟ ಅವರು ಇಲ್ಲಿ ಹೇಳುತ್ತಾರೆ. ಅವರು ಗ್ರಹಿಸಬೇಕು ಎಂದರೆ ಕೇವಲ ತೋರಿಸುವುದು ಮಾತ್ರವೇ ಸಾಧ್ಯವಾಗುವುದಿಲ್ಲ, ಅವುಗಳನ್ನು ಪುನಃ ಪುನಃ ಹೇಳಿ ಅರ್ಥ ಮಾಡಿಸಬೇಕು ಎಂಬುದನ್ನು ಇಲ್ಲಿ ಹೇಳುತ್ತಾರೆ. ಅಪ್ಪ ಇದ್ದಾರಾ ಎಂದು ಕೇಳಿದರೆ ಇಲ್ಲ ಎಂದು ಉತ್ತರ ಕೊಡುವಂತಹ ಮಗ ಅಪ್ಪನನ್ನು ಕೇಳಿದರೆ ತೋರಿಸುತ್ತಾನೆ. ಆದರೆ ಇದ್ದಾರಾ ಎಂಬ ಶಬ್ದ ಇವನಿಗೆ ಹೊಸದಾಗಿದೆ. ಆ ಕಾರಣಕ್ಕಾಗಿ ಅಪ್ಪ ಇದ್ದಾರಾ ಅಂತ ಕೇಳಿದರೆ ಅವನಿಗೆ ಇದ್ದಾರಾ ಎಂಬ ಶಬ್ದದ ಅರ್ಥವೇ ಗೊತ್ತಿಲ್ಲದ ಕಾರಣದಿಂದಾಗಿ ಅವನು ಇಲ್ಲ ಎಂದೇ ಹೇಳುತ್ತಾನೆ. ನಿರಂಜನಿಗೆ ದೋಸೆ ತಿಂದನು ಎಂಬ ಈ 3 ಶಬ್ದದ ಒಂದು ಸಾಲನ್ನು ಸರಿಸುಮಾರು 8 ದಿನಗಳ ಕಾಲ ಪಾಠ ಮಾಡಿ ಕಲಿಸಬೇಕಾಯಿತು ಎಂಬುದನ್ನು ಸಹ ರವೀಂದ್ರ ಭಟ್ಟ ಇವರು ಹೇಳುತ್ತಾರೆ. ನಂತರದಲ್ಲಿಯೂ ಕೂಡ ಯಾರು ದೋಸೆ ತಿಂದರು ಎಂದು ಪ್ರಶ್ನಿಸಿದರೆ ಅವನು ಮೌನದಲ್ಲಿಯೇ ಇದ್ದು ಬಿಡುತ್ತಾನೆ. ಅವನಿಗೆ ಉತ್ತರವಿಲ್ಲ. ನಿರಂಜನ ದೋಸೆ ತಿಂದನು ಎಂದು ಬರೆದು ನಿರಂಜನ ಎಂದರೆ ನೀನು ಎಂದು ನಿರಂಜನನನ್ನು ಮುಟ್ಟಿ ತೋರಿಸಿ ಹೇಳಿದಾಗ ಮಾತ್ರ ಅದು ಅವನಿಗೆ ಅರ್ಥವಾಗುತ್ತದೆ. ಯಾರು ಎಂಬ ಶಬ್ದ ಅವನಿಗೆ ತಿಳಿದೇ ಇಲ್ಲ. ಆ ಕಾರಣಕ್ಕಾಗಿ ಯಾರು ಎನ್ನುವ ಶಬ್ದಕ್ಕೆ ಅವನಿಗೆ ಉತ್ತರ ಗೊತ್ತಿಲ್ಲ. ಈ ರೀತಿಯಾಗಿ ಅವನಿಗೆ ನಿರಂತರವಾಗಿ ಹೇಳಿ ಅರ್ಥ ಮಾಡಿಸಿದರೂ ಕೂಡ ದೋಸೆಯ ವಿಚಾರವಾಗಿ ಸಾಕಷ್ಟು ಪ್ರಶ್ನೆಗಳು ಬಂದಾಗ ಅವನಿಗೆ ಉತ್ತರ ಹೇಳಲು ತಿಳಿಯುವುದಿಲ್ಲ. ನಿರಂಜನ ದೋಸೆಯನ್ನು ಏನು ಮಾಡಿದನು? ನೀನು ಎಷ್ಟು ದೋಸೆ ತಿಂದೆ? ದೋಸೆ ತಿಂದೆಯಾ? ಯಾವುದರಲ್ಲಿ ದೋಸೆ ತಿಂದೆ? ನೀನು ಬರೀ ದೋಸೆ ತಿಂದೆಯಾ? ಈ ರೀತಿಯಾಗಿ ದೋಸೆಯ ಬಗೆಗೆ ಹಲವಾರು ಪ್ರಶ್ನೆಗಳನ್ನು ಕೆಣಕಿ ಆ ಪ್ರಶ್ನೆಗಳಿಗೆ ನಿರಂಜನನಿಗೆ ಗೊತ್ತಾಗುವ ರೀತಿಯಲ್ಲಿ ಉತ್ತರಗಳನ್ನೂ ಕೂಡ ಅವನ ತಲೆಗೆ ತುಂಬಿಸುವುದರಲ್ಲಿ ಸಾಕಾಗಿ ಹೋಗುತ್ತಿತ್ತು. ಆದರೂ ಕೂಡ ತಾಯಿ ದೀಪ ಅವನು ಸಮಾಜದಲ್ಲಿ ಒಬ್ಬ ವ್ಯಕ್ತಿಯಾಗಿ ಬದುಕಬೇಕಾದರೆ ಇದು ಅವಳ ಕರ್ತವ್ಯವೆಂಬಂತೆ ಅವನಿಗೆ ತಲೆಯಲ್ಲಿ ತುಂಬಿಸುವ ಅಥವಾ ಅವನನ್ನು ಒಬ್ಬ ಮನುಷ್ಯನನ್ನಾಗಿ ಮಾಡಬೇಕಾದರೆ ಇವೆಲ್ಲವೂ ಅಗತ್ಯ ಎಂಬುದಾಗಿ ಹೇಳಿಕೊಡುತ್ತಿದ್ದಳು ಎಂಬುದನ್ನು ರವೀಂದ್ರ ಭಟ್ಟ ಅವರು ಹೇಳುತ್ತಾರೆ. ಅವನು ಅನಿವಾರ್ಯವಾಗಿ ಮಾತಾಡಲೇಬೇಕು ಎಂಬ ಪರಿಸ್ಥಿತಿಯನ್ನು ದೀಪ ಆಗಾಗ ತರುತ್ತಿದ್ದಳು ಎಂಬ ಮಾತನ್ನು ಸಹ ಹೇಳುತ್ತಾರೆ. ಕೈ ಸನ್ನೆ ಬಾಯಿ ಸನ್ನೆ ಮಾಡಿ ಕೇಳಿದರೆ ಆಕೆ ಅವನಿಗೆ ಏನನ್ನೂ ಕೊಡುತ್ತಿರಲಿಲ್ಲ. ಇದೇ ರೀತಿಯಾಗಿ ರಾತ್ರಿ ಊಟಕ್ಕೆ ಒಟ್ಟಿಗೆ ಕುಳಿತುಕೊಂಡರೆ ಅಮ್ಮ ಅನ್ನ ಹಾಕು ಎಂದು ಕೇಳು ಎಂಬುದಾಗಿ ಬಲವಂತಗೊಳಿಸುತ್ತಿದ್ದಳು. ಆದರೆ ಅವನು ಯಾವುದೇ ಕಾರಣಕ್ಕೂ ಬಾಯಿ ಬಿಡುತ್ತಿರಲಿಲ್ಲ. ಬದಲಾಗಿ ಕೈ ಸನ್ನೆಯನ್ನು ಮಾಡಿ ಅನ್ನವನ್ನು ತೋರಿಸಿ ಹಾಕು ಎಂಬುದಾಗಿ ಹೇಳುತ್ತಿದ್ದಳು. ಆದರೆ ಅಮ್ಮ ಯಾವುದೇ ಕಾರಣಕ್ಕೂ ಅವನು ಬಾಯಿಂದ ನುಡಿಯದೆ ಅವಳು ಅನ್ನವನ್ನು ಹಾಕದೆ ಕಷ್ಟ ಕೊಡುತ್ತಿದ್ದಳು. ಏಕೆಂದರೆ ಅದನ್ನು ಅವನು ಹೇಳಲಿ ಎಂಬ ಉದ್ದೇಶದಿಂದ. ಆದರೆ ಅವನು ಹೇಳುತ್ತಾನೇ ಇರಲಿಲ್ಲ. ಈ ವಿಚಾರವಾಗಿ ಸಾಕಷ್ಟು ಗೊಂದಲಗಳು, ಗದ್ದಲಗಳು, ಜಗಳಗಳು ನಡೆಯುತ್ತಿದ್ದವು ಎಂಬುದಾಗಿ ಕವಿ ಇಲ್ಲಿ ಹೇಳುತ್ತಾರೆ. ಆಕೆ ನೊಂದುಕೊಂಡು ದುಃಖದಿಂದ ತಾನೂ ಊಟವನ್ನು ಬಿಟ್ಟು ಮಲಗುತ್ತಿದ್ದಳು ಎಂಬುದನ್ನು ಹೇಳುತ್ತಾರೆ. ಈ ರೀತಿಯಾಗಿ ಅನ್ನದ ಪರಿಚಯವನ್ನು ಮಾಡಿಸಲು ಸುಮಾರು 15 ದಿನಗಳ ಸಮಯವನ್ನು ತೆಗೆದುಕೊಳ್ಳಬೇಕಾಯಿತು. ಮತ್ತೆ ಅದೇ ಪುನರಾವರ್ತಿತವಾಗುತ್ತಿತ್ತು. ನಂತರದಲ್ಲಿ ಅನ್ನದ ವಿಚಾರವನ್ನು ನಿರಂಜನನಿಗೆ ತಿಳಿಯಪಡಿಸಿದ ಮೇಲೆ ಸಾರಿನ ಸರದಿ. ಇದೇ ರೀತಿಯಾಗಿ ಸಾರಿನ ವಿಚಾರ ತಿಳಿದಾದ ಮೇಲೆ ಪಲ್ಯ, ಕೋಸಂಬರಿಯ ಸರದಿ. ಈ ರೀತಿಯಾಗಿ ಮನೆಯಲ್ಲಿ ಯಾವಾಗಲೂ ಸದ್ದು ಗದ್ದಲ ಇರುತ್ತಿತ್ತು ಎಂಬುದನ್ನು ನಿರಂಜನ ಅವರು ಹೇಳುತ್ತಾರೆ.
ನಂತರದಲ್ಲಿ ಅವನಿಗೆ ವ್ಯವಹರಿಸಲು ಬೇಕಾದಂತಹ ಎಲ್ಲ ವಿಚಾರಗಳನ್ನು ಸಹ ಇಂತೆಯೇ ಹೀಗೆಯೇ ಪುನಃ ಪುನಃ ಹೇಳಿ ಹೇಳಿ ಅರ್ಥ ಮಾಡಿಸುವ, ಅವನಿಗೆ ಅನುಭವಕ್ಕೆ ತಂದು ಅರ್ಥ ಮಾಡಿಸುವ ಪರಿಧಿ ಎದುರಾಗುತ್ತಿತ್ತು. ಅವನನ್ನು ಮೃಗಾಲಯಕ್ಕೆ ಆಗಾಗ ಕರೆದುಕೊಂಡು ಹೋಗಿ ಅಲ್ಲಿನ ಪ್ರಾಣಿ ಪಕ್ಷಿಗಳನ್ನು ತೋರಿಸಿ ಅವುಗಳ ವಿಚಾರಗಳನ್ನು ಅವನ ತಲೆಗೆ ತುಂಬಿಸಿ ಅವುಗಳನ್ನು ಅವನ ಅನುಭವಕ್ಕೆ ತರಲಾಗುತ್ತಿತ್ತು ಎಂಬುದನ್ನು ರವೀಂದ್ರ ಭಟ್ ಅವರು ಹೇಳುತ್ತಾರೆ. ಜೊತೆಗೆ ಸಜೀವ ಹಾಗೂ ನಿರ್ಜೀವ ವಸ್ತುಗಳ ಬಗೆಗೆ ಅವನಿಗೆ ಪರಿಚಯ ಮಾಡಿಕೊಡುವುದು ತುಂಬಾ ಕಷ್ಟವಾಯಿತು ಎಂಬುದನ್ನು ಸಹ ರವೀಂದ್ರ ಭಟ್ ಅವರು ಈ ಒಂದು ಲೇಖನದಲ್ಲಿ ಹೇಳುತ್ತಾರೆ. ನಾವು ಉಸಿರಾಡುತ್ತೀವಲ್ಲ, ಹಾಗೆಯೇ ನಿರಂಜನನಿಗೆ ಜೀವ ಇದೆ. ಉಸಿರಾಡುವ ವಸ್ತುಗಳಿಗೆ ಜೀವ ಇದೆ. ಬೆಳೆಯುವ ವಸ್ತುಗಳಿಗೆ, ಬೆಳವಣಿಗೆಯನ್ನು ಹೊಂದುವ ವಸ್ತುಗಳಿಗೆ ಜೀವ ಇದೆ ಎಂದೆಲ್ಲ ಹೇಳಲಾಗುತ್ತಿತ್ತು. ಒಂದೆಡೆಯಿಂದ ಇನ್ನೊಂದು ಕಡೆಗೆ ಚಲಿಸುವ ವಸ್ತುಗಳಿಗೆ ಜೀವ ಇದೆ ಎಂದು ಹೇಳುವಾಗ ಬಸ್ಸು, ರೈಲು, ಕಾರು ಇವುಗಳಿಗೂ ಸಹ ಜೀವ ಇದೆ ಎಂದು ತಿಳಿದುಕೊಳ್ಳುತ್ತಿದ್ದ. ಅದೇ ರೀತಿಯಾಗಿ ಮರ ಗಿಡಗಳು ಒಂದೇ ಕಡೆ ನಿಂತಿರುತ್ತವೆ, ಹಾಗಾಗಿ ಅವುಗಳು ನಿರ್ಜೀವ ವಸ್ತುಗಳು ಎಂಬುದಾಗಿ ನಿರಂಜನ ತಿಳಿದುಕೊಳ್ಳುತ್ತಿದ್ದ. ಮತ್ತೆ ಮತ್ತೆ ಪುನಃ ಪುನಃ ಒಂದೆಡೆ ನಿಂತರೂ ಕೂಡ ಮರಗಿಡಗಳು ಮೇಲೆ ಮೇಲೆ ಬೆಳವಣಿಗೆಯ ವಿಧಾನವನ್ನು ಹೊಂದಿದೆ. ಆ ಕಾರಣಕ್ಕಾಗಿ ಅವುಗಳು ಸಜೀವಗಳು. ಬಸ್ಸು, ರೈಲುಗಳು ಇಂಧನಗಳಿಂದ ಓಡಾಡುತ್ತವೆ, ಅವು ಬೆಳವಣಿಗೆಯನ್ನು ಹೊಂದುವುದಿಲ್ಲ. ಆ ಕಾರಣಕ್ಕಾಗಿ ಅವುಗಳು ನಿರ್ಜೀವ ವಸ್ತುಗಳು ಎಂಬುದನ್ನು ಅವನಿಗೆ ಮತ್ತೆ 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 ಹೇಳಿ ಅರ್ಥ ಮಾಡಿಸುವ, ಅವನ ಅನುಭವಕ್ಕೆ ತರುವ ಸಂದರ್ಭ ಇಲ್ಲಿ ಎದುರಾಗುತ್ತಿತ್ತು ಎಂಬುದನ್ನು ರವೀಂದ್ರ ಭಟ್ ಅವರು ಹೇಳುತ್ತಾರೆ. ಈ ರೀತಿಯಾಗಿ ಹೇಳುವಾಗ ನಿನಗೆ ಜೀವ ಇದೆಯಾ ಎಂದು ಕೇಳಿದರೆ ಅವನು ಮೌನವಾಗುತ್ತಿದ್ದ. ಇದೇ ರೀತಿಯಾಗಿ ಎಲ್ಲ ವಿಚಾರವನ್ನು ಅರ್ಥ ಮಾಡಿಸಿ ಕೊನೆಯಲ್ಲಿ ನಿರಂಜನ ಒಂದೊಮ್ಮೆ ನಿನಗೆ ಜೀವ ಇದೆಯಾ ಅಂತ ಕೇಳಿದರೆ ಹೌದು ಇದೆ ಎಂದ. ಅದನ್ನು ಕೇಳಿ ಬೆಳೆಯುವ ಮಟ್ಟಕ್ಕೆ ನನ್ನ ಮಗ ಬಂದಿದ್ದಾನೆ ಎಂಬುದನ್ನು ಅರಿತುಕೊಳ್ಳುತ್ತಿದ್ದರು ರವೀಂದ್ರ ಭಟ್ ಹಾಗೂ ದೀಪಾ. ಒಟ್ಟಾರೆಯಾಗಿ ಮೂರನೇ ಕಿವಿ ಎಂಬ ಕೃತಿಯಲ್ಲಿ ರವೀಂದ್ರ ಭಟ್ ಅವರು ತಮ್ಮ ಮಗನನ್ನು ಯಾವ ರೀತಿಯಾಗಿ ಅಂಗವೈಕಲ್ಯತೆಯಿಂದ ನರಳುತ್ತಿರುವ ಆ ಪುಟ್ಟ ಮಗುವನ್ನು ಸಾಕಿ ಬೆಳೆಸುವ, ಲಾಲನೆ ಪಾಲನೆ ಮಾಡುವ ಪರಿಧಿಯನ್ನು ವ್ಯಕ್ತಪಡಿಸಿದ್ದಾರೆ ಎಂಬುದನ್ನು ಈ ಒಂದು ಕೃತಿಯ ಮುಖೇನವಾಗಿ ತಿಳಿದುಕೊಳ್ಳಬಹುದಾಗಿದೆ. ಅಂತೆಯೇ ಈ ಕೃತಿಯಿಂದ ಆಯ್ಕೆ ಮಾಡಿಕೊಂಡಿರುವಂತಹ ಜೀವಿಗಳ ನಡುವೆ ವ್ಯತ್ಯಾಸ ಯಾವ ರೀತಿಯಾಗಿ ಇರುತ್ತದೆ, ಕುರುಡ, ಕಿವುಡ, ಅಂಗವೈಕಲ್ಯತೆ ಹೊಂದಿರುವಂತಹ ಯಾವುದೇ ಜೀವಿಯನ್ನು ವಿಶೇಷವಾಗಿ ಲಾಲನೆ ಪಾಲನೆ ಮಾಡಬೇಕು ಎಂಬುದನ್ನು ಈ ಒಂದು ಲೇಖನದಿಂದ ನಾವು ಅರ್ಥೈಸಿಕೊಳ್ಳಬಹುದಾಗಿದೆ. ಜೊತೆಗೆ ಈ ವಿಚಾರವನ್ನು ತಿಳಿದುಕೊಂಡಂತಹ ಯಾವುದೇ ವಿದ್ಯಾರ್ಥಿಗಳು ತಮ್ಮ ಮನುಷ್ಯತ್ವದ ಬೆಳವಣಿಗೆ, ಸಹನಶೀಲ ಗುಣಗಳನ್ನು ಬೆಳೆಸಿಕೊಳ್ಳಬೇಕು. ಜೊತೆಗೆ ಸತತ ಪ್ರಯತ್ನದಿಂದ ನಾವು ಏನನ್ನಾದರೂ ಸಾಧಿಸುವಂತಹ ಛಲ ನಮ್ಮಲ್ಲಿ ಇರುತ್ತದೆ ಎಂಬುದನ್ನು ಈ ಒಂದು ಲೇಖನದ ಮುಖೇನವಾಗಿ ರವೀಂದ್ರ ಭಟ್ ಅವರು ವಿದ್ಯಾರ್ಥಿಗಳಿಗೆ ತಿಳಿಸುವ ಪ್ರಯತ್ನವನ್ನು ಮಾಡಿದ್ದಾರೆ ಎಂಬುದನ್ನು ಅರ್ಥೈಸಿಕೊಳ್ಳಬಹುದಾಗಿದೆ. ಧನ್ಯವಾದಗಳು.